ಈಗ ಪ್ಲಾಟ್ ಫ್ರಮ್ ಆಸ್ಪೆಕ್ಟ್ಸ್ ಆಫ್ ನಾವೆಲ್ ಬೈ E.M. ಫಾಸ್ಟರ್. ಆಸ್ಪೆಕ್ಟ್ಸ್ ಆಫ್ ನಾವೆಲ್, ಒಂದು ನಾವೆಲ್ಗೆ ಏನೇನ್ ಆಸ್ಪೆಕ್ಟ್ಸ್ ಇರಬೇಕು ಅಂತ ಹೇಳಿ E.M. ಫಾಸ್ಟರ್ ಅವ್ರು ಹೇಳ್ತಾರೆ. ಅವರು ನಾವೆಲ್ದು ಆಸ್ಪೆಕ್ಟ್ಸ್ ನ 5 ಭಾಗವಾಗಿ ಮಾಡ್ತಾರೆ. ಫಸ್ಟ್ ಒನ್ ಸ್ಟೋರಿ. ಸ್ಟೋರಿ ಅಂದ್ರೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್, ಒಂದಾದ್ಮೇಲೆ ಒಂದು ಇವೆಂಟ್ ನಡೆಯೋದೇ ಸ್ಟೋರಿ. ಅದನ್ನೇ ಪ್ಲಾಟ್ ಅಂತಾನು ಹೇಳ್ತಾರೆ. ಅದೊಂದು ಪ್ಲಾಟ್. ಈಗ ಒಂದು ಪ್ಲಾಟ್ಗೂ ಇನ್ನೊಂದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಜನಕ್ ನೆನಪಿರೋದಿಲ್ಲ. ಈಗ ಎಕ್ಸಾಂಪಲ್ ಹಿಸ್ಟ್ರಿ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ, ಆದ್ರೆ ಅದು ಸೋಷಿಯಲ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ನಾವೆಲ್ ಅನ್ನೋದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಮತ್ತೆ ಬಿಹೇವಿಯರ್ಗೆ ಸಂಬಂಧಪಟ್ಟಂಗಿರ್ಬೇಕು. ಆಮೇಲೆ ಒಂದಕ್ಕೊಂದು ಸಂಬಂಧವಿರುವಂತಹ ಸೀಕ್ವೆನ್ಸ್ ಸ್ಟೋರಿ ಆಗಿರ್ಬೇಕು ಅಂತ ಇವ್ರು ಹೇಳ್ತಾರೆ. ಪ್ಲಾಟ್ಸ್ ಕೂಡ ಹಂಗೆ ಒಂದಕ್ಕೊಂದು ಸಂಬಂಧ ಇರಬೇಕು, ಅದದಾಗಿ ಅದನ್ನ ರಿವೀಲ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ 2 ತರ ಅಂತಾರೆ ಇವರು. ಫ್ಲಾಟ್ ಕ್ಯಾರೆಕ್ಟರ್ಸ್, ರೌಂಡ್ ಕ್ಯಾರೆಕ್ಟರ್ಸ್. ಫ್ಲಾಟ್ ಕ್ಯಾರೆಕ್ಟರ್ಸ್ ಅಂದ್ರೆ ಮೊದ್ಲಿಂದ ಕೊನೆ ತನಕ ಅವರು ಚೇಂಜೇ ಆಗಲ್ಲ. ರೌಂಡ್ ಕ್ಯಾರೆಕ್ಟರ್ಸ್ ಅಂದ್ರೆ ಚೇಂಜ್ ಆಗ್ತಾರೆ. ಇದು ಸ್ಟೋರಿ ಆಯ್ತು, ಕ್ಯಾರೆಕ್ಟರ್ ಆಯ್ತು, ಪ್ಲಾಟ್ ಆಯ್ತು. ಇನ್ನ ಫ್ಯಾಂಟಸಿ ಮತ್ತೆ ಪ್ರಾಫೆಸಿ, ಇದೆರಡು ಮ್ಯಾಜಿಕಲ್ ಈವೆಂಟ್, ಮ್ಯಾಜಿಕಲ್ ಇಮೋಷನ್ಸ್ ನ ತರತ್ತೆ ನಮ್ಮ ನಾವೆಲ್ಗೆ. ಮತ್ತೆ ಪ್ಯಾಟ್ರನ್ ಮತ್ತೆ ರಿದಮ್. ಈ ಪ್ಯಾಟ್ರನ್ ರಿದಮ್ ಕೂಡ ರೆಲೆವೆಂಟ್ ಆಗಿರ್ಬೇಕು. ಏನೇನೋ ಪ್ಯಾಟ್ರನ್ ಸಂಬಂಧ ಇಲ್ಲದೆ ಇರೋದು ಹೇಳಿದ್ರೆ, ಅಥವಾ ರಿದಮ್ ತುಂಬಾ ಫಾಸ್ಟ್ ತುಂಬಾ ಸ್ಲೋ ಆಯ್ತು ಅಂದ್ರೆ ನಮ್ಗೆ ನಾವೆಲ್ ಇಷ್ಟ ಆಗಲ್ಲ.